ಹಿಂಗೆ ಹೇಳ್ಬಾರ್ದು ಮಂದಾರ. ನಿಮ್ಮಮ್ಮ ಏನು ಅನ್ಕಮ್ಮನ ಹೇಳು. ಹಾಂ, ನನಗೆ ಭಾಳ ಬೇಜಾರಾಗ್ಬಿಡ್ತು. ನಾನೇನು ಅಂಥದ್ದು ಹೇಳ್ಬಾರದ್ದೇನು ಹೇಳಿಲ್ಲ. ಅಮ್ಮ ಬಾರಮ್ಮ ಈ ರೀತಿ ಆಗೈತೆ, ಅವ್ರು ನೋಡಿದ್ರೆ ನಾವು ಹೋಗ್ಬೇಕು ಅಂತಾರೆ, ಇವ್ರು ನೋಡಿದ್ರೆ ನಮ್ಮ ಮಗ ಹೇಳಿದ ಮಾತು ಕೇಳಲ್ಲ ಅಂತ ನಮ್ಮ ಅತ್ತೆ ಈ ರೀತಿ ಸಿಟ್ಟು ಮಾಡ್ಕೊಂತಾರೆ ಅಂತೇಳಿ ನಾನೇನೋ ಹಿಂಗೆ ಹೇಳಿದ್ದು ನಿಜ. ಆದರೆ ನಾನು ಬೇರೆ ರೀತಿ ನಮ್ಮ ಅಮ್ಮ ಇಂತಾಗೆ ನಮ್ಮ ಅತ್ತೆ ದುಡ್ಡಿಗೆ ಲೆಕ್ಕ ಹಾಕ್ತಾರೆ, ದುಡ್ಡು ದುಡ್ಡು ಅಂತಾರೆ ಅಂತೇಳಿ ಆ ರೀತಿ ಎಲ್ಲ ನಾನು ಯಾವತ್ತೂ ಹೇಳಿಲ್ಲ ಕಣತ್ತೆ. ಸುಮ್ಮನೆ ನನ್ನ ತಪ್ಪಾಗಿ ತಿಳ್ಕೊಬೇಡ ನೀನು. ಸುಮ್ಮನಿರು. ಮತ್ತು ನನಗೇನೋ ಭಾಳ ಬೇಜಾರಾಯಿತು, ಸಖತ್ತು ಬೇಜಾರಾಯಿತು. ಸುಮ್ಮನಿರತ್ತೆ ಅತ್ಲಾಗೆ ನೀನು. ನಾವು ಮಾತಾಡಬಾರ್ದು ಅಂತ ಸುಮ್ಮನಿದ್ದಂಗೆಲ್ಲ ಯಾಕೋ ಜಾಸ್ತಿ ಆಗ್ತೈತೆ ನಿಂದು. ನಾನು ಎದ್ರುಕೊಂಡಿದ್ದೀನಿ ಗೊತ್ತಾ ನಿಮಗೆ, ನಮ್ಮ ಅತ್ತೆ ಎದುರಿಗೆ ಮಾತಾಡಬಾರ್ದು ಅಂತೇಳಿ ಎಷ್ಟು ಅನುಸರಿಸಿದ್ದೀನಿ ಗೊತ್ತಾ. ಕೆಟ್ಟಳಾಗಬಾರ್ದು, ಬೇಡ ನಾನು ಮಾತಾಡಬಾರ್ದು ಅಂತ ನಾನು ಎಷ್ಟು ಅನುಸರಿಸಿದ್ದೀನಿ ಗೊತ್ತೇನತ್ತೆ. ಆದರೆ ನೀನು ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಯಾಕತ್ತೆ ಹಿಂಗೆ ಮಾಡ್ತೀಯ? ಯಾಕತ್ತೆ ಹಿಂಗೆಲ್ಲ ಇದು ಮಾಡ್ಕೊಳಕ್ಕೆ ಹೋಗ್ತೀಯ? ಈಗ ನಾವು ಕೇಳುವಷ್ಟು ಕೇಳ್ತೀವತ್ತೆ, ಕೇಳ್ದಿಲ್ಲದ್ದೆಲ್ಲ ಕೇಳಲ್ಲ. ತಿರುಗಿ ಬಿದ್ದರೆ ಏನು ಉಳಿಯುತ್ತೆ ಹೇಳಿ? ಸುಮ್ಮನೆ ಜಗಳನ ಸ್ಟಾರ್ಟ್ ಆಗುತ್ತೆ, ಮನಸ್ತಾಪ ಅನ್ನೋದು ಬರುತ್ತೆ ಅಷ್ಟೇ. ತಿರುಗಿ ಬೀಳೋದಕ್ಕೆ ನನಗೇನೇನು ದೊಡ್ಡದಲ್ಲ. ನಾನಾದರೆ ಎಷ್ಟಂತ ಸಹಿಸ್ಕೊಳ್ತಾ ಇದ್ದೀನಿ. ಆದರೆ ಮಾತಾಡಬಾರ್ದು ಅಂತ ಅನುಸರಿಸಿದ್ದೀನಿ ಗೊತ್ತಾ. ಮನೇಲಿ ಯಾವಾಗಲೂ ಇದ್ದಿದ್ದೇನೆ ಯಪ್ಪ, ನಮ್ಮ ಮನೇಲಿ ಇರೋದಕ್ಕೆ ನನಗೆ ಬೇಜಾರಾಗ್ಬಿಟ್ಟೈತೆ. ಮತ್ತೆ ಇವಳ ಅಮ್ಮ ಹಿಂಗೆ ಹಂಗೆ ಹೇಳ್ಬಾರ್ದು ಕಣ. ಅವ್ರೇನು ಅನ್ಕೋಬಾರ್ದು ನನ್ನ. ಇದೇನಪ್ಪ ಇದು, ಇವಳು ಹಿಂಗೆ ಅಂತೇಳಿ ನನ್ನ ಒಂಥರ ತಪ್ಪಾಗಿ ತಿಳ್ಕೊಂಬಲ್ವ ಅವರು. ಇವಳು ಹಿಂಗೆ ಮಾಡಬಾರ್ದು. ಹಿಂಗೆ ಎಷ್ಟಾದ್ರೂ ಒಬ್ರ ಬಗ್ಗೆ ಹಂಗೆಲ್ಲ ಹೇಳೋದು ಕಲಿಬಾರ್ದು. ನಾನು ಏನು ಹೇಳಿಲ್ಲ ಕಣತ್ತೆ. ಯಪ್ಪ ನೀನು ಯಾಕೆ ಹಿಂಗೆ ಇದು ಮಾಡ್ತೀಯ ಹೇಳತ್ಲಾಗೆ? ನಾನು ಹೇಳಿಲ್ಲ ಕಣತ್ತೆ. ನಮ್ಮ ಅಮ್ಮಯ್ಯ ಹಿಂಗೆ ಹೇಳ್ದೆ, ಅಮ್ಮ ಹಿಂಗೈತೆ ಕಣಮ್ಮ, ಇವ್ರು ಹೋಗ್ತೀವಿ ಅಂತಾರೆ, ಅವ್ರು ಬೇಡ ಅಂತಾರೆ, ವಾದ ನಡೀತೈತೆ. ಇಲ್ಲ ಇವ್ರಿಗಾದ್ರೂ ಬುದ್ಧಿ ಹೇಳು, ಇಲ್ಲ ಅಂತಂದರೆ ನಮ್ಮ ಅತ್ತೆಗಾದ್ರೂ ಹೇಳ್ಮಂತೆ ಬಾರಮ್ಮ. ಇವ್ರಿಗೂ ಗೊತ್ತಾಗಲ್ಲ ಅಂತಂದರೆ ನಾವು ಅತ್ತೆಗಾದ್ರೂ ತಿಳ್ಕೊಬೇಕಾ? ಇವ್ರಿಗೂ ಗೊತ್ತಾಗಲ್ಲ, ಏನಿಲ್ಲ. ಮತ್ತೆ ಹೇಳೋದು ಈ ಅಪ್ಪನಿಗೂ ಅರ್ಥ ಆಗಲ್ಲ, ಏನು ಕೇಳ್ತಾ ಇತ್ತು ನಮ್ಮ ಅತ್ತೆ ಅಂತ ಹೇಳಿ ಹೇಳ್ಬಾ ಅಂತ ಕರ್ಸಿದ್ ನಿಜ. ನಾನು ಇನ್ನೇನು ಬೇರೆ ಏನು ಹೇಳಲಿಲ್ಲ. ಅಂದಾರ ನೂತು, ನೀವಿಬ್ರು ಜಗಳ ಮಾಡ್ಕೊಳ್ಳೋದೇ ಬೇಡ, ಬರ್ರಿ ಹೋಗೋಣ. ಎಲ್ಲಿಗೆ ವರ್ಷಿತಕ್ಕ? ಎಲ್ಲಿಗೆ ಹೋಗೋದು? ಭೂಮಿ, ಸುಮ್ಮನೆ ನೀನು ಹಿಂಗೆಲ್ಲ ಅವ್ರ ಹತ್ರ ಜಗಳ ಮಾಡೋದ್ಕಿನ್ನ ನಾನು ಸುಮ್ಮನೆ ನಮ್ಮ ಮನೆ ಅಳಿನಾಗಿ ಮಾಡ್ಕೊತೀನಿ, ಕರ್ಕೊಂಡು ಹೋಗ್ಬಿಡ್ತೀನಿ. ಬಾರಪ್ಪ ನೂತು, ಹೋಗೋಣ ಬರ್ರಿ. ಮಂದಾರ ಬಾರಮ್ಮ ಹೋಗೋಣ, ಸುಮ್ಮನೆ ಮನೆಗೆ ಇರಿರಂತ ಬರ್ರಿ. ಅಯ್ಯೋ, ಇರೋನೊಬ್ಬ ಮಗ, ನಮಗೇನೇನು ಜಾಸ್ತಿ ಜನ ಇಲ್ಲ ಕಣಕ್ಕ. ಇರೋನೊಬ್ಬ ಮಗನ್ನ ನೀನು ಹಿಂಗೆ ಕರ್ಕೊಂಡು ಹೋಗ್ತೀನಿ ಅಂತಂದರೆ ಯಾರನ್ನ ಒಂದು 5-6 ಜನ ಇರೋ ಅಂತಾರೆ ಮನೆಗೆ ಮದುವೆ ಮಾಡಿಕೊಟ್ಟಿದ್ರೆ ನೀವು ಬೇಕಾದರೆ ಮನೆ ಹೇಳಿನಾಗ ಅಲ್ಲೇ ಉಳ್ಕೊಳ್ಳೋರು. ಏನೋ ಒಂದು 2-3 ಇರೋ ಅಂತಾರೆ ಮನೆಗೆ ನೀನು ಕೊಟ್ಟಿದ್ರು, ಇವತ್ತು 2-3 ಇರ್ತಾರಲ್ಲ ಅಂಥವ್ರ ಮನೆಗೆ ನೀನು ಕೊಟ್ಟಿದ್ರು ಯಾರಾದರೂ ಒಬ್ಬರು ಬಂದಿರೋರು. ಒಂದು 3-4 ಜನ ಗಂಡು ಮಕ್ಳು ಇರೋ ಅಂತಾರೆ ಮನೆಗೆ ನೀನು ಹೆಣ್ಣು ಕೊಡಬೇಕಾಗಿತ್ತು. ಇವಾಗ ಒಬ್ಬನೇ ಮಗ ಇರೋನ್ಗೆ ಹೆಣ್ಣು ಕೊಟ್ಬಿಟ್ಟು ಮನೆ ಹಳಿನಾಗಿರುವಂತೆ ಬಾ ಕರ್ಕೊಂಡು ಹೋಗ್ತೀನಿ ಅಂತಂದರೆ ಅದು ಹೆಂಗೆ ಸಾಧ್ಯ? ಆ ಭೂಮಿ ಸುಮ್ಮನೆ ಜಗಳ ಮಾಡ್ಕೊಳ್ಳೋದಕ್ಕೆ ನಾನು ನಿನಗೆ ಹೇಳಿದ್ದು ಅವನಿಗೆ ಇಡ್ಸಲ್ಲ, ನೀನು ಹೇಳೋದು ಅವನಿಗೆ ಅರ್ಥ ಆಗಲ್ಲ. ಇಬ್ಬರಿಗೂ ಭಾಳ ಇದಾಗ್ಬಿಟ್ಟೈತೆ. ಸುಮ್ಮನೆ ಜಗಳ ಮಾಡ್ಕೊಂಡು ಅಕ್ಕಪಕ್ಕದಗಳವ್ರಿಗೆ ಸದ್ರ ಆಗೋದಕ್ಕೆ ನಾನು ಸುಮ್ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ. ನೀನು ದುಡ್ಡು ಅಂತೀಯ. ಬಿಡು, ನಿನ್ನ ಮಗ ಸೊಸೆ ಇಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಖರ್ಚು ಕಡಿಮೆ ಆಗುತ್ತೆ. ಇನ್ನೂ 1-2 ಎಕರೆ ಜಮೀನು ತೊಗೋಬೋದು. ಇನ್ನೂ 1-2 ಎಕರೆ ಜಮೀನು ತಗೋ. ಆಯ್ತತ್ತೆ, ಬರ್ತೀನಿ. ನನಗೆ ಇಲ್ಲಿರೋದಕ್ಕೆ ಇಷ್ಟ ಆಗ್ತಾಯಿಲ್ಲ. ಏನೋ ಒಂದು ವಾರ ಟ್ರಿಪ್ ಹೋಗ್ತೀನಿ ಅಂತಂದರೆ ನಮ್ಮಮ್ಮ ಬೇಡ ಅಂತಲ್ಲ, ಇಷ್ಟರಾಗೆ ಗೊತ್ತಾಗ್ತೈತಿ. ಏನು ದುಡ್ಡಿಗೆ ಲೆಕ್ಕ ಹಾಕೊಂಡು ದುಡ್ಡು ಮುಗಿಯುತ್ತೆ ಅಂತ ಹೇಳಿ ಬೇಡ ಅಂತಲ್ಲ. ಅದಕ್ಕೇ ನಾನು ಇಲ್ಲಿರೋದೇ ಅಲ್ಲ, ಸುಮ್ಮನೆ ಬಂದುಬಿಡ್ತೀನತ್ತೆ. ಬರ್ರಿ ಹೋಗೋಣ, ಬರ್ತೀನಿ. ನಾವೂ ಅಲ್ಲೇ ಇದ್ಬಿಡ್ತೀವಿ, ನೆಮ್ಮದಿಯಾಗಿ ಮನೆ ಹೇಳಿನಾಗ ಅಲ್ಲೇ ಇದ್ಬಿಡ್ತೀನಿ. ಬೇಡ ಕಣೋ, ನಮ್ಗಿರೋನಬ್ಬ ಏನು ಇನ್ನೊಬ್ರು ಬಿಡಪ್ಪ, ಹೆಣ್ಮಗ್ಳ ಇದ್ದಾಳೆ, ಇನ್ನೊಬ್ಬ ಗಂಡು ಮಗ ಇದ್ದಾನೆ ಎಂಬಕ್ಕೆ ಯಾರಿಲ್ಲ ನಮಗೆ. ಇಬ್ಬರಿಂದ ಒಬ್ಬ ಇದೆಯಾ ಅಲ್ಗೋದ್ರೆ ಮತ್ತೆ ಇನ್ನೇನತ್ತೆ ಮಾಡ್ತಾರೆ? ನೀನು ಹಿಂಗೆ ಮಾತಾಡ್ತಿದ್ರೆ ಈಗ ನಿಮ್ಗೆ ಏನು ಅನಿಸುತ್ತೆ? ನನ್ನ ಮಗ ಹೇಳ್ದಂಗೆ ನನ್ನ ಮಗ ಹೇಳಿದ್ದ ನಾನು ಯಾಕೆ ಕೇಳಬೇಕು ಅಂತ ಅನಿಸುತ್ತೆ ಅವರಿಗೆ. ನಾನು ನಮ್ಮಮ್ಮ ಬೇಡ ಅಂತಲ್ಲ, ನಾನು ದುಡಿದ್ರು ನಾನು ಹೋಗ್ತೀನಿ ಅಂತಂದ್ರು ಬೇಡ ಅಂತಾರಲ್ಲ ಅಂತ ಅವ್ರಿಗೆ ಅನಿಸುತ್ತೆ. ಅದಕ್ಕೇ ನಾವು ಸುಮ್ಮನೆ ಹೋಗ್ಬಿಡ್ತೀವಿ. ಬಾರಪ್ಪ ಅನ್ನತ್ತು, ಬರ್ತೀಯನಪ್ಪ, ಕರ್ಕೊಂಡು ಹೋಗ್ತೀನಿ ನಮ್ಮ ಮನೆ ಹೇಳಿನಾಗ ನಿನ್ನ. ಖಂಡಿತ ಬರ್ತೀನತ್ತೆ, ಈಗಲೇ ಬರ್ತೀನಿ. ಮನೇಲಿ ನನಗೆ ಜಗಳ ಕಿತ್ತಾಟ ನೋಡಿ ಭಾಳ ಬೇಜಾರಾಗ್ಬಿಟ್ಟೈತೆ. ಒಂಥರ ಮನುಷ್ಯನಿಗೆ ಎಷ್ಟು ಎಕರೆ ಹೊಲ ಇರುತ್ತೆ, ಎಷ್ಟು ಜಮೀನು ಐತೆ, ಎಷ್ಟು ಆಸ್ತಿ ಐತೆ, ಅದೆಲ್ಲ ಇರೋದಕ್ಕಿನ್ನ ನೆಮ್ಮದಿ ಇರಬೇಕು. ನೆಮ್ಮದಿ ಇದ್ರೇ ನಾನು ಬಂದು ನಮ್ಮಮ್ಮ ನೋಡಪ್ಪ, ನಾನು ಎಲ್ಲಾದರೂ ಹೋಗ್ತೀನಿ ಅಂದರೆ ಬೇಡ ಅಂತ ಅಮ್ಮಂಗೆ ಆಗುತ್ತೆ. ನಮ್ಮಮ್ಮಗೆ ನನ್ನ ಮಗ ನನ್ನ ಮಾತು ಕೇಳಲಿಲ್ಲ ಅಂತ ನಮ್ಮಮ್ಮಗೆ ಬೇಜಾರ. ಹಿಂಗೆ ಹೊಂದ್ಕೊಂಡು ಸಿಟ್ಟು ಹೊಂದ್ಕೊಂಡು ಬೆಳೀತಾ ಹೋಗುತ್ತೆ. ಬೇಡ ವರ್ಷಿತಕ್ಕ, ಅವನೇನೋ ಹೇಳ್ತಾನೆ. ಇಲ್ಲ ಕರ್ಕೊಂಡು ಹೋಗ್ತೀನಿ, ಅವನೇ ಬರ್ತೀನಿ ಅಂತ ಅಂದಮೇಲೆ ನಾನಂತೂ ಬಿಡಲ್ಲ. ಬರ್ರಿ ಹೋಗೋಣ, ಬರ್ರಿ. ಹೋದ್ರೆ ಈಗ ನೀನು ಸ್ವಲ್ಪ ಜಮೀನು ಮಾಡು, ಸ್ವಲ್ಪ ಏನೆಲ್ಲ ಆಸ್ತಿ ಮಾಡು, ನೆಮ್ಮದಿ ಬೇಕು. ಈಗ ನಿನ್ನ ಮಗ ಮುಖ್ಯನೋ ನಿನ್ಗೆ ಆಸ್ತಿ ಮಾಡೋದು ಮುಖ್ಯನೋ? ನಾನು ಮಾತಾಡಬಾರ್ದು ಅಂತ ಇದ್ದೆ. ನಾನು ಇವಾಗ ನನ್ನ ಮನೆ ಒಳನಾಗಿ ನಾನು ಕರ್ಕೊಂಡು ಹೋಗಿ ಇಟ್ಕೊಬಿಡ್ತೀನಿ ಅಷ್ಟೇ. ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ. ಬೇಡ ಕಣಮ್ಮ,
ಮಂದಾರ ಬೇಡ ಹೋಗ್ಬೇಡ್ರಿ. ಇಲ್ಲ ಕಣತೆ, ನಾವು ಹೋಗ್ತೀವಿ ನಾವು. ನಿನಗೆಲ್ಲ ಮಾತಾಡಿದ್ರೆ ಮನೇಲಿ ಸುಮ್ಮನೆ ಜಗಳ ಆಡ್ಕೊಂಡು ದಿನ ನೆಮ್ಮದಿ ಇಲ್ದಂಗೆ ಮಾಡ್ಕೊಳ್ಳೋದಕ್ಕೆ ತಯಾರಿಲ್ಲ. ಫಸ್ಟ್ ನೆಮ್ಮದಿ ಇರ್ಬೇಕು. ಯಾವ ಆಸ್ತಿ ತಗೊಂಡು ಒಡವೆ ದುಡ್ಡು ಎಷ್ಟು ಎಕರೆ ನೀನು ಹೊಲ ಮಾಡಿದ್ಯಾ ಅನ್ನೋದು ಮುಖ್ಯ ಅಲ್ಲ. ಫಸ್ಟ್ ಮನುಷ್ಯನಿಗೆ ನೆಮ್ಮದಿ ಇರಬೇಕು. ನೆಮ್ಮದಿ ಮುಂದೆ ಯಾವುದೂ ಅಲ್ಲ. ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ನಮ್ಮಮ್ಮ ಕರ್ಕೊಂಡು ಹೋಗ್ತಾ ಐತೆ, ನನ್ನ ಗಂಡನೇ ಬರ್ತೀನಿ ಅಂತ ಹೇಳ್ಬೇಕಾದ್ರೆ ನಾವು ಹೋಗ್ಬಿಡ್ತೀವಿ. ಸುಮ್ಮನೆ ನಮಗೆ ಬಂದು ಇವಳು ನನ್ನ ಮಗಳು ಫೋನ್ ಮಾಡೋದು ಆಗಲೆಲ್ಲ ನಮಗೆ ಟೆನ್ಷನ್ ತಗೊಳ್ಳೋದಕ್ಕೆ ತಯಾರಿಲ್ಲ. ನೂತು ನಿನಗೆ ಭಾಳ ಇಷ್ಟ ಐತೇನಪ್ಪ, ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಮನೆಯೊಳನಾಗ ಇರ್ತ್ಬಿಡ್ತೀಯಾ? ಈಗಿಂದ ಈಗಲೇ ಬಂದ್ಬಿಡ್ತೀವಿ ಕಣತ್ತೆ, ನಡಿಯತ್ತೆ ಹೋಗೋಣ. ಈಗಲೇ ಬರ್ತಾ ಇದ್ದೀವಿ, ನಡಿ ಹೋಗೋಣ ನಡಿ. ಸರಿ ಆಯ್ತು ಬಾರಪ್ಪ. ಸುಮ್ಮನೆ ದಿನ ಪರದಾಡೋದ್ಕಿನ್ನ ಸುಮ್ಮನೆ ಬಂದು ನೆಮ್ಮದಿಯಾಗಿರೋದು ಬೆಸ್ಟು. ಮತ್ತೆ ಇವಳಿಗೂ ನೆಮ್ಮದಿರಲ್ಲ, ನಿನಗೂ ನೆಮ್ಮದಿರಲ್ಲ, ಎಲ್ಲರಿಗಿನ್ನ ಯಾರಿಗೂ ನೆಮ್ಮದಿರಲ್ಲ. ಬಾ ಸುಮ್ಮನೆ ಬಾ. ನಾನೆಲ್ಲನ ನಿಮ್ಗೊಂದು ವಾರ ತಾನೇ ಟ್ರಿಪ್ಪು, ನಾನೆಲ್ಲ ಕಳಿಸ್ತೀನಿ. ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಚೆನ್ನಾಗಿರೀರಂತೆ. ಕೆಲ್ಸಕ್ಕೂ ಕಳಿಸ್ತೀನಿ. ಅವ್ರು ಹೆಂಗಿರ್ತಾರೆ ಅಂತ ಹೇಳಿ ನೋಡು. ಯಾವಾಗಲೂ ಬರೀ ಅದನ್ನೇ ಹೇಳಿ ಅವ್ರ ಮನಸ್ಸಿಗೆ ಬೇಜಾರು ಮಾಡಬಾರ್ದು. ಬಂದು ಮೊದಲು ಹಂಗೆ ಮಾಡ್ತಿರ್ಲಿಲ್ಲಪ್ಪ, ಇವಾಗ ಯಾಕೆ ಬರೀ ಹಂಗೆ ಮಾಡ್ತೀಯಮ್ಮ ನೀನು? ಹೇಳಮ್ಮ ಮತ್ತೆ ಇರಬೇಕು ಆಸೆ ಮನುಷ್ಯನಿಗೆ. ಅದು ಕೊಡ್ದಂಗೆಲ್ಲ ಅತಿ ಆಸೆ ಅನ್ನೋದು ಬರುತ್ತೆ ಅಂತಾರಲ್ಲ, ಹಿಂಗೆ ನೀನು ಸ್ವಲ್ಪ ಅತಿ ಆಸೆ ಬೀಳ್ತೀಯ ಕಣ್ಭೂಮಿ. ಇವಾಗ ಯಾಕನ ನಿಜವಾಗ್ಲು ತುಂಬ ಅತಿ ಆಸೆ ಬೀಳ್ತೀಯ. ಸುಮ್ಮನೆ ಇವಾಗ ಯಾಕೆ ಸುಮ್ಮನೆ ದೊಡ್ಡಮ್ಮ ಮಾತಾಡಬೇಡ. ಬಾರಪ್ಪ ಬರ್ರಿ ಹಿಂಗೆ ಹೋಗೋಣ. ಬೇಡ ಕಣ ನೂತು, ಅಲ್ಲೋಡು ಹಿಂಗೆ ಹೋಗ್ತಾ ಇದ್ದಾನೆ ಕರೆದಿದ್ದ ತಕ್ಷಣ ಅವನು. ನೋಡಮ್ಮ ಅವನಿಗೂ ಇರೋಕ್ಕೆ ಇಷ್ಟ ಇಲ್ಲ. ನೀನು ಹಿಂಗೆ ಮಾಡಿದ್ರೆ ಭೂಮಿ ನಿನ್ನ ಮಗನಿಗೂ ಇಷ್ಟ ಆಗಲ್ಲ ಕಣಮ್ಮ. ಈಗ ಇವಾಗ ಎಲ್ಲರಿಗೂ ಹೋಗ್ಬೇಕು ಅಂಬೋದು ಆಸೆ ಇರುತ್ತೆ. ಅದಕ್ಕೆ ಒಂದು ದೊಡ್ಡ ವಿಷಯ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡ್ರೆ ಆಗುತ್ತಾ? ಅಯ್ಯೋ ನೀನು ಹಂಗೆ ಮಾಡಬಾರ್ದು ಕಣಮ್ಮ. ನೀನು ಎಷ್ಟಾದ್ರೂ ದುಡ್ಡು ಅನ್ಬೇಡ. ಯಾರಿಗಾಗಿ ಮಾಡ್ತೀವಿ ಹೇಳ? ಅವ್ರಿಗಾಗಿನೇ ತಾನೆ. ಹೋಗ್ಲಿ ಬಿಡು, ಅದು ಎಷ್ಟು ದಿನ ಇರ್ತಾನೆ ಇರಲಿ, ಗೊತ್ತಾಗುತ್ತೆ. ಮನೆಯೊಳಿನಾಗಿ ಇರ್ತೀನಿ. ಅವರೆಲ್ಲನ ಒಂದೇ ಮನೆಯಾಗೆ ಇದ್ದಾರೆ. ಇನ್ನೂ ಇವಾಗ ಸ್ವಾತಿ ಆಗಿರ್ಬೋದು, ಅವರೆಲ್ಲ ಒಂದೇ ಮನೆಯಾಗೆ ಇದ್ದಾರೆ. ಸಮರ್ಥು, ಸ್ವಾತಿ ಅಂತಂದೆ, ಇವರು ಸ್ನೇಹನೂ ಸಮರ್ಥು ಎಲ್ಲ ಒಂದೇ ಮನೆಯಾಗೆ ಇದ್ದಾರೆ. ಅದೆಷ್ಟು ದಿನ ಇರಲಿ ನೋಡೋಣ. ಬರ್ತಾನೆ, ಒಂದಲ್ಲ ಒಂದಿನ ಬರಲೇಬೇಕು ಅವನು. ನಾನಂತೂ ಕರ್ಕೊಂಬರಲ್ಲ. ಹೋಗಿ ನೋಡು, ಕರೆದಿದ್ದ ತಕ್ಷಣ ಅದೇ ಹೋಗ್ಬಿಟ್ಟ. ಎಷ್ಟು ಬೇಜಾರಾಗುತ್ತೆ. ನಾವು ಅವನು ಒಳ್ಳೇದಕ್ಕೆ ತಾನೇ ಹೇಳೋದು. ನನಗೇನೋ ನನಗಂತೂ ಇಂಥ ಪರಿಸ್ಥಿತಿ ಬಂತು, ನನ್ನ ಮಗನಿಗೆ ಇರಬಾರ್ದು. ನಾನು ಯಾವಾಗ ಹೆಂಗೆ ಅಂತಂದ್ರೆ, ಅಯ್ಯೋ ನಮಗೇನು ಜಮೀನಿಲ್ಲ ಏನಿಲ್ಲ. ಯಾರಿಗಾದ್ರೂ ತೋಟ ಇರೋರು ನೋಡಿದ್ರೆ ಅಯ್ಯೋ ಅವ್ರು ಎಷ್ಟು ಚೆನ್ನಾಗಿ ಹೊಲದ ಹತ್ರ ಎಲ್ಲ ಹೋಗ್ತಾರೆ, ಹೊಲ ಎಲ್ಲ ನೋಡ್ಕೊಳ್ತಾರೆ, ಎಷ್ಟು ಚೆನ್ನಾಗಿ ತೋಟ ಐತೆ ಅವ್ರದ್ದು, ನಮ್ಮದು ಹೊಲ ಇಲ್ವಲ್ಲಪ್ಪ ಅಂತೇಳಿ ನಾನು ನನ್ನ ಗಂಡ ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ವಿ. ಹೊಲ ಇದ್ದಿದ್ರೆ ನಾವು ಏನಾದರೂ ಮಾಡ್ತಾ ಇದ್ವಲ್ಲ ಅಂತೇಳಿ ತುಂಬ ಪಶ್ಚಾತ್ತಾಪ ಪಡ್ತಿದ್ವಿ. ಆದರೆ ನನ್ನ ಮಗನಿಗೂ ಅಂಥದ್ದು ಆಗೋದು ಬೇಡ. ಅವನಿಗೂ ಏನಾದರೂ ಜಮೀನು ಮಾಡಿಕೊಟ್ರೆ ನಾಳೆ ದಿನ ಮಕ್ಕಳು ಮರಿ ಆದಾಗ ಅವನಿಗೂ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಮಾಡ್ತಾಯಿದ್ವಿ. ಅವ್ನಿಗೆ ಅರ್ಥ ಆಗಲ್ಲ ಬಿಡು, ಹೋಗ್ಲೋ, ನಾನೇ ಕರ್ಕೊಂಬರಲ್ಲ. ಅದೆಷ್ಟು ದಿನ ಇರ್ತಾನೆ ಇರಲಿ ನೋಡೋಣ. ಇಷ್ಟು ಹೇಳಿದ್ರು ಕೇಳಲಿಲ್ಲ ಅಂತಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಅವಳು ವರ್ಷಿತನೂ ಕರ್ಕೊಂಡು ಹೋದ್ಲು ಇವಾಗ. ಯಾಕಂದರೆ ಅವ್ರಿಗೂ ಬೇಜಾರಾಗೈತೆ ನೋಡು. ಹಿಂಗೆ ಅವ್ರು ಹೇಳಿದ್ ನಿನಗೆ ಇಡಿಸ್ತಾ ಇಲ್ಲ, ನೀನು ಹೇಳೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನೋಡಪ್ಪ ಬರೀ ಹಿಂಗಂತ ಹೇಳ್ತಾರೆ ಅಂತ ಅವ್ರಿಗೆ ಅನಿಸುತ್ತೆ. ನಿನಗೆ ಅಯ್ಯೋ ನಾನು ಹೇಳಿದ್ದು ಕೇಳಲಿಲ್ವಲ್ಲ, ಅವ್ರಿಗಾಗಿ ಮಾಡ್ತೀನಿ ಅಂತ ನಿನಗೆ ಅನಿಸುತ್ತೆ. ಸ್ವಲ್ಪ ದಿನ ಸುಮ್ಮನಿರ, ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ? ಇವಾಗ 1-2 ದಿನ ಕೆಟ್ಟು ಬಂದೈತೆ, 1-2 ದಿನ ಸುಮ್ಮನಿರು. ಪಾಪ ಇವಳೆ ಆತು ಮಾತಾಡೋ ಹೇಳಪ್ಪ. ರಂಜು ಅಲ್ಲಿ ಯಾರು ಸುದ್ದಿಗೂ ಹೋಗಲ್ಲದ ಪಾಪ. ಇವಾಗ ಸಾಧಾರಣ ಆಗೈತಿ. ಯಾರು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ ಪಾಪ. ಸುಮ್ಮನಾದ್ರೂ ಪಾಳಿಗೆ ಅದು ಮನೆ ಕೆಲಸ ಏನೈತೆ ಅದು ನೋಡ್ಕೊಂಡು ಇರುತ್ತದು. ಏನು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಬಲ್ಲ. ಅಲ್ಲ ನಮ್ಮ ರಂಜು ಅಕ್ಕ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಬಲ್ಲ ಬಿಡು. ಅವಕ್ಕನ್ನ ಯಾಕೆ ಮಾತಾಡೋಣ? ಮನೆ ಖರ್ಚು ಏನಿದ್ರು ನೋಡ್ಕೊಂಬತ್ತು. ನಾನು ಯಾವುದಕ್ಕೂ ಖರ್ಚು ಮಾಡಲ್ಲ ಗೊತ್ತೇ. ಮನೇದು ಏನಿದ್ರು ಒಂದು ಚಿಕನ್ ಮಟನ್ ತರೋದಾಗಲಿ ಏನು ಇದಾಗ್ಲಿದ್ರು ಅವರೇ ನೋಡ್ಕೊಂತಾರೆ. ಮನೆಗೆ ಏನೊಂದು ತರಕಾರಿ ಹಾಲು ಮೊಸರು ಮನೆಗೆ ಏನೇ ಬೇಕಿದ್ರು ಅವ್ರು ತಂಬ್ತಾರೆ. ನನ್ನ ಗಂಡನ ದುಡ್ಡು 1 ರೂಪಾಯಿ ನಾವು ಖರ್ಚು ಮಾಡಲ್ಲ. ನಾವು ಬರೀ ಹೊಲಾಗಂತ ಬಂಡವಾಳ ಹಾಕೋದು. ಜಮೀನು ತಗೋಬೇಕು, ಸೈಟ್ ತಗೋಬೇಕು ಅಂತ ನಾವು ಬರೀ ಬಂಡವಾಳ ಹಾಕ್ತೀವಿ ಅಷ್ಟೇ. ನಾವು ಏನಕ್ಕೂ 1 ರೂಪಾಯಿನೂ ಖರ್ಚು ಮಾಡಲ್ಲ. ಏನು ಹಬ್ಬಗಳಿಗೆ ಒಂದೊಂದು ಜೊತೆ ಬಟ್ಟೆ ತಗೊಂತೀವಿ ಅಷ್ಟು ಬಿಟ್ಟರೆ ಮಿಕ್ಕಿ ಟೈಮ್ನ ನಾವು ಒಂದು ಬಟ್ಟೆನೂ ತಮ್ಮಲ್ಲ. ಅಫಿಷಿಯಲ್ ಆಗಿದ್ರು, ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ರು ನಾವು ಒಂದು ಜೊತೆ ಬಟ್ಟೆನೂ ತಗೊಳ್ಳಲ್ಲ ಗೊತ್ತಾ? ಅಷ್ಟು ಚೆನ್ನಾಗಿ ನಾವು ನನ್ನ ಮಗುಗಾಗಿ ಮಾಡ್ತೀವಿ. ಹಂಗಂದ್ರೆ ಅವನಿಗೆ ಅರ್ಥ ಆಗಲ್ಲ. ಹೋಗ್ಲಿ ಬಿಡು, ಅದೆಷ್ಟು ದಿನ ಇದು ಬರ್ತಾನೆ ಇರಲಿ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಗ ವರ್ಷಿತ ಕರ್ಕೊಂಡು ಹೋಗ್ಬಿಟ್ಲು. ಮನೆ ಎಳೆನಾಗ ಇಟ್ಕೊಂತೀನಿ ನಾನು ಅಲ್ಲೇನೆ, ನೀವು ಹಿಂಗೆ ಜಗಳ ಆಡ್ತಾ ಇದ್ರಿ ಅಂತೇಳಿ ಕರೆದ್ಲು. ಅವನು ನಾನು ಬರ್ತೀನಿ ಅಂತ ಹೋಗ್ಬಿಟ್ಟ. ನಾನಂತೂ ಕರ್ಕೊಂಬರಲ್ಲ, ಅವನೇ ಬರಬೇಕು ಇಲ್ಲಿಗೆ. ನಾನಂತೂ ಕರೆಯೋಕ್ಕೆ ಹೋಗಲ್ಲ ಅವನು ಯಾವಾಗ ಬರ್ತಾನೋ ಬರಲಿ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.